ಹಲೋ ಎಲ್ಲರಿಗೂ ನಮಸ್ತೆ. ನೋಡಿ, ನನ್ನ ಫಾರ್ಮನ್ನು ನಾನು ಸ್ವಲ್ಪ ದೊಡ್ಡದು ಮಾಡ್ಕೊತಿದ್ದೀನಿ. ಆರ್ಡ್ರಸ್ಸು ಕೂಡ ತುಂಬ ಜಾಸ್ತಿ ಆಗ್ತಿದೆ. ಅದ್ರ ಜೊತೆಗೆ ಡಾರ್ಕ್ ರೂಮು ಮತ್ತು ಫ್ರೂಟಿಂಗ್ ರೂಮು ಒಂದೇ ಜಾಗದಲ್ಲಿ ಇರೋದ್ರಿಂದ ತುಂಬ ದಿನ ಅದರಲ್ಲೇ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಮತ್ತೆ ಒಂದು ಇನ್ಸೆಕ್ಟ್ಸ್ಗಳ ಕಾಟ ತುಂಬ ಜಾಸ್ತಿ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಹೊರಗಡೆ ಈ ಥರ ಜಾಗ ಇತ್ತು, ಸೊ ಈ ಜಾಗದಲ್ಲೇ ನಾನು ಮತ್ತೆ ದೊಡ್ಡದು ಮಾಡ್ಕೊತಿದ್ದೀನಿ ಫಾರ್ಮನ್ನು. ಇವಾಗ ಏನಾಗುತ್ತೆ ಅಂದರೆ ಫ್ರೂಟಿಂಗ್ ರೂಮು 2 ಫ್ರೂಟಿಂಗ್ ರೂಮ್ ಆಗುತ್ತೆ, 2 ಡಾರ್ಕ್ ರೂಮ್ ಆಗುತ್ತೆ, 1 ಬ್ಯಾಕ್ ಫಿಲ್ಲಿಂಗ್ ರೂಮು ಆಗುತ್ತೆ. ನೋಡಿ, ಈ ಥರ 1 ವರ್ಷ ಇಟ್ಟಿಗೆ ಮಾತ್ರ ಕಟ್ತಿದ್ದೀವಿ ನಾವು. ಅಂದರೆ ಸ್ವಲ್ಪ ಕಾಸ್ಟ್ ಕಡಿಮೆನಲ್ಲಿ ಯಾವ ರೀತಿ ಎಫೆಕ್ಟಿವ್ ಆಗಿ ಮಾಡ್ಕೊಬೇಕು ಅಂತ ಸ್ವಲ್ಪ ಥಿಂಕ್ ಮಾಡಿ ಒಂದು 5-6 ಫಾರ್ಮ್ಗಳಿಗೆಲ್ಲ ಹೋಗಿ ಬಂದೆ. ಅವರೆಲ್ಲ ಏನೆಲ್ಲ ಒಂದು ಐಡಿಯಾಸನ್ನು ಯೂಸ್ ಮಾಡಿದ್ದಾರೋ ಅದನ್ನೆಲ್ಲ ನಾನು ಅಡಾಪ್ಟ್ ಮಾಡ್ಕೊತಿದ್ದೀನಿ. ಅಂದರೆ ಕಾಸು ಕಡಿಮೆ ಆಗಬೇಕು ಮತ್ತು ಎಫೆಕ್ಟಿವ್ ಆಗಿರಬೇಕು, ಆ ದೃಷ್ಟಿಯಿಂದ ನಾನು ಈ ಥರ ಒಂದು ವರ್ಕನ್ನು ಮಾಡಿಸ್ತೀನಿ. ಇದು ಬಂದುಬಿಟ್ಟು ಕಾಲುವೆ ನೀರು ಹೋಗೋದಕ್ಕೆ. ಮತ್ತು ಲೇಬರ್ಸ್ಗೂ ಕೂಡ ಒಂದು ನೋಡಿ, ಇಲ್ಲಿ ಲೇಬರ್ಸ್ಗೂ ಕೂಡ ಒಂದು ರೂಮನ್ನು ರೆಡಿ ಮಾಡ್ತಿದ್ದೀರಿ. ಇದು ಇವತ್ತಿನ ಒಂದು ವಿಡಿಯೋ.